ಮಾನ್ವಿಯಲ್ಲಿ ಕಲ್ಮಠದ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮ. ಮಾನ್ವಿ ಪಟ್ಟಣದ ಕಲ್ಮಠದ ದಸರಾ ಸುವರ್ಣ ಮಹೋತ್ಸವ ಹಬ್ಬವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 6ರವರೆಗೆ ನಾಡಿನ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂತಹ ಎನ್.ಎಸ್. ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಲ್ಮಠದ ಮಠದ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಲ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರಿಂದ ತಾಲೂಕಿನ ಕಲ್ಮಠದಲ್ಲಿ ಪ್ರಾರಂಭವಾದ ದಸರಾ ಹಬ್ಬವು ಸಾಂಸ್ಕೃತಿಕ ಭಾವೈಕ್ಯತೆಯ ದಸರಾ ಎಂದೇ ನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದು, ಈ ಬಾರಿ 50ನೇ ವರ್ಷದ ಸುವರ್ಣ ಮಹೋತ್ಸವ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದರು. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶರಣಪ್ರಕಾಶ್ ಪಾಟೀಲ್, ರಾಜ್ಯದ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಸೇರಿದಂತೆ ನಾಡಿನ ವಿವಿಧ ಕ್ಷೇತ್ರಗಳ ಶಾಸಕರು, ಜನಪ್ರತಿನಿಧಿಗಳು, ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಈ ಸುವರ್ಣ ದಸರಾ ಮಹೋತ್ಸವ ಈ ತಿಂಗಳ 22ನೇ ತಾರೀಕು ಪ್ರಾರಂಭವಾಗಿ 6ನೇ ತಾರೀಕುವರೆಗೂ ಅಕ್ಟೋಬರ್ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಈ ದಸರಾ ಮಹೋತ್ಸವವನ್ನು ನಡೆಸಬೇಕಂತೇಳಿ ಈಗಾಗಲೇ ತೀರ್ಮಾನಿಸಲಾಗಿದೆ. ಈ ದಿಶೆಯಲ್ಲಿ ಈಗಾಗಲೇ ಗಣ್ಯರೆಲ್ಲ ಸೇರಿ ಅದರಲ್ಲಿ ಸದ್ಭಕ್ತರನ್ನು ಒಳಗೊಂಡಂತೆ ಒಂದು ಸ್ವಾಗತ ಸಮಿತಿ ಏರ್ಪಡಿಸಿದ್ದಾರೆ. ಈಗಾಗಲೇ 2-3 ಬಾರಿಗೆ ಸಭೆಗಳನ್ನು ಸಹಿತ ನಡೆಸಲಾಗಿದೆ. ಮತ್ತು ಪೂಜೆರೆಲ್ಲ ಬಂದು ಈಗಾಗಲೇ ಅವರು ಹೇಳಿದಂತೆ ಎಲ್ಲ ರಾಜ್ಯ ಮಟ್ಟದ ಗಣ್ಯರು ಯಾವುದೇ ಪಕ್ಷದಲ್ಲಿ ಅವರಿಗೆಲ್ಲರೂ ಆಹ್ವಾನ ನೀಡಲಾಗಿದೆ. ಈಗಾಗಲೇ ಕೆಲವರು ಅವರ ಬರುವಂಥ ದಿನಗಳನ್ನು ಈಗಾಗಲೇ ನಿಗದಿಪಡಿಸಿದ್ದಾರೆ. ಮತ್ತು ಉಳಿದಂಥ ಬರುವಂಥವ್ರ ಸಹಿತ ಬರುವಂಥ ಡೇಟ್ಗಳು ತಮ್ಮ ಗಮನಕ್ಕೆ ತರಲಾಗುವುದು. ಸೊ ಒಟ್ಟಾರೆ ಇದು ನಮ್ಮ ಲಿಂಗೈಕ್ಯ ಡಾಕ್ಟರ್ ಶ್ರೀಮದ್ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಳ ವರ್ಷದಿಂದ ಅವರು ಸಾಕಷ್ಟು ಪ್ರಯತ್ನ ಮಾಡಿ ನಮ್ಮ ನಗರದಲ್ಲಿ ಮಠನ ಜನಪರವಾಗಿ ಎಲ್ಲ ಧರ್ಮ, ಜಾತಿ, ವರ್ಗದವರು ಸಹಿತ ಇದರಲ್ಲಿ ಭಾಗವಹಿಸುವ ಕಾರ್ಯಕ್ರಮಗಳು 22ರಿಂದ 6ನೇ ತಾರೀಕುವರೆಗೂ ನಡೆಸಬೇಕೆಂಬುದೇ ಪೂಜ್ಯರ ಒಂದು ಉದ್ದೇಶ ಇದೆ. ಆ ದಿಶೆಯಲ್ಲಿ ನಾವು ಈಗಾಗಲೇ ಶಾಸಕರು, ಮಾಜಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಇಲ್ಲಿರ್ತಕ್ಕಂಥ ಅನೇಕ ಗಣ್ಯರ ಜೊತೆ ಮಾತನಾಡಿ ಎಲ್ಲರೂ ಮತ್ತು ಅವರ ಸಹಕಾರ ನೀಡುವ ಮುಖಾಂತರ ಶಾಂತಿ ರೀತಿಯಿಂದ ಇದು ಯಶಸ್ವಿಯಾಗಿ ನಡೆಸಿ ಈ ಮಠಕ್ಕೆ ಮತ್ತು ಈ ಭಾಗದ ಪ್ರದೇಶಕ್ಕೆ ಒಳ್ಳೆಯ ಹೆಸರು ತರಬೇಕೆಂಬುದೇ ನಮ್ಮ ಅಪೇಕ್ಷೆ ಇದೆ. ಆ ದಿಶೆಯಲ್ಲಿ ನಾವು ಜನರಲ್ಲಿ ವಿನಂತಿ ಮಾಡ್ತೀವಿ. ಎಲ್ಲರೂ ಭಾಗವಹಿಸಿ, ಎಲ್ಲರೂ ಸಹಕಾರ ನೀಡಿ, ಎಲ್ಲ ರೀತಿಯಾದ ಸಹಕಾರ ನೀಡುವ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂಬುದೇ ನಮ್ಮ ವಿನಂತಿ.